ಸ್ನೇಹಿತರೆ ನಮಸ್ಕಾರ. ಹಾಸನದಲ್ಲಿ ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಂತಹ ಒಂದು ಘಟನೆ ನಡೆದಿದೆ. ಯಾರು ಕೂಡ ಊಹೆಯನ್ನು ಕೂಡ ಮಾಡದಂತಹ ಒಂದು ಘಟನೆ ಹಾಸನದಲ್ಲಿ ನಡೆದು ಬಿಟ್ಟಿದೆ. ಇಡೀ ರಾಜ್ಯವೇ ಏನೋ ಅನ್ಕೊಂಡಿತ್ತು, ಆದರೆ ಅಸಲಿಗೆ ಅಲ್ಲಿ ಆಗಿದ್ದೇ ಬೇರೆ ಅನ್ನೋದು ಕೂಡ ಈಗ ಗೊತ್ತಾಗಿದೆ. ಈ ಮೂಲಕ ಈ ನೌಟಂಕಿ ಆಂಟಿ ಮಾಡಿದಂತಹ ಕಿಲಾಡಿ ಕೃತ್ಯ ಬಯಲಾಗಿದೆ. ಗಂಡನ ಜೊತೆಗೆ ಮದುವೆಯಾಗಿ ಸಂಸಾರವನ್ನು ಸಾಗಿಸ್ತಿದ್ದಂಥ ಈಕೆಗೆ ಪುರುಷನ ಜೊತೆಗೆ ಯಾವಾಗ ಸಂಬಂಧ ಬೆಳೀತೋ ಆ ಸಂಬಂಧ ಇಲ್ಲಿವರೆಗೂ ಕೂಡ ಕರ್ಕೊಂಡೋಗಿ ನಿಲ್ಲಿಸಿದೆ. ಒಂದು ಕ್ಷಣ ಪೊಲೀಸರೇ ಬೆಚ್ಚಿ ಬೀಳಿಸುವಂತಹ ಅಥವಾ ಬೆಚ್ಚಿ ಬಿದ್ದಂತಹ ಘಟನೆ ಇದು. ಹಾಗಾದರೆ ಏನಾಯಿತು? ಹಾಸನದ ಪ್ರಿಯಾಂಕಾ ಕೇಸಿಗೆ ಇಷ್ಟು ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ ಹೇಗೆ? ಈಕೆಯ ಹಿನ್ನೆಲೆ ಏನು, ಈಕೆ ಮಾಡಿದಂಥ ಖತರ್ನಾಕ್ ಕೃತ್ಯ ಏನು, ಎಲ್ಲವನ್ನು ಕೂಡ ಎಳೆಯಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, ಹಾಸನದಲ್ಲಿ ಒಂದು ಘಟನೆ ನಡೀತು. ಹಾಸನದಲ್ಲಿ ಯಾರೂ ಕೂಡ ಇಮ್ಯಾಜಿನೇಷನ್ ಮಾಡದಂತಹ ಒಂದು ಘಟನೆ ನಡೆದು ಬಿಡ್ತು. ಎಲ್ಲರೂ ಕೂಡ ಏನೋ ಅಂದ್ಕೊಂಡಿದ್ರು, ಬಟ್ ಅಲ್ಲಿಗೆ ಆಗಿದ್ದೇ ಬೇರೆ. ಈ ಹಾಸನದ ಪ್ರಿಯಾಂಕಾ ಅನ್ನುವಂತಹ ಒಬ್ಬ ಯುವತಿ ನಾಪತ್ತೆ ಆಗ್ತಾಳೆ. ಆಕೆ ನಾಪತ್ತೆ ಆದಂಥ ಕೇಸು ಮೊದಲಿಗೆ ಬೇರೆಯದೇ ರೀತಿಯಲ್ಲಿತ್ತು. ಅಂದರೆ ಆಕೆಯನ್ನು ಬಂಗಾರಕ್ಕೋಸ್ಕರ ಯಾರೋ ಕಿಡ್ನಾಪ್ ಮಾಡಿದ್ದಾರೆ, ನಂತರ ಆಕೆಯ ಜೀವವನ್ನು ತೆಗೆದು ಹೋಗಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಬಿಂಬಿತವಾಗಿತ್ತು. ಪೊಲೀಸರು ಕೂಡ ಮೊದಲ 2 ದಿನ ಅದೇ ಆಯಾಮದಲ್ಲಿ ತನಿಖೆ ಮಾಡಿದ್ರು. ಆದರೆ ಇಡೀ ಪ್ರಕರಣಕ್ಕೆ ಟ್ವಿಸ್ಟ್ ಕೊಟ್ಟಿದ್ದು ಅದೊಂದು ಮೊಬೈಲ್. ಹೌದ್ರಿ, ಅದೊಂದು ಮೊಬೈಲು ಇಡೀ ಪ್ರಕರಣಕ್ಕೆ ಟ್ವಿಸ್ಟನ್ನು ಕೊಡ್ತು. ಅಸಲಿಗೆ ಇಲ್ಲಿ ಆಗಿದ್ದೇನು, ಪ್ರಕರಣದ ಹಿನ್ನೆಲೆ ಏನು ಅಂತ ಹೇಳಿ ನೋಡ್ತಾ ಹೋಗೋದಾದರೆ ಇದೊಂದು ರೀತಿಯಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಪ್ರಕರಣ ಕಣ್ರಿ. ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ಹಾಸನದ ಮಹಿಳೆಗೆ ಒಬ್ಬ ಪ್ರಿಯಕರ ಇರ್ತಾನೆ. ಆ ಪ್ರಿಯಕರ ಇರುವಂಥ ವಿಚಾರ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಈಕೆ ಕಂಪ್ಲೀಟಾಗಿ ಒಂದು ಸಿನಿಮಾ ಸ್ಟೋರಿ, ಅಂದರೆ ನಾವೆಲ್ಲರೂ ಕೂಡ ಒಂದು ಸಿನಿಮಾವನ್ನು ನೋಡ್ತೀವಲ್ಲ, ಆ ರೀತಿ ಒಂದು ಸಿನಿಮಾ ಸ್ಟೋರಿಯನ್ನು ಇವರಿಬ್ಬರು, ಪ್ರಿಯತಮ ಮತ್ತು ಪ್ರಿಯತಮೆ ಇಬ್ಬರು ಕೂಡ ಸೇರಿಕೊಂಡು ಸೃಷ್ಟಿ ಮಾಡಿ ಇಡ್ತಾರೆ ಅನ್ನೋದು ನಮಗೆ ಗೊತ್ತಾಗುವಾಗ ಸಮಯ ಮಿಂಚಿ ಹೋಗಿತ್ತು. ಹೌದು, ಇಲ್ಲಿ ಈ ಖತರ್ನಾಕ್ ಮಹಿಳೆ ಇದ್ದಾಳಲ್ಲ, ಈ ಆಂಟಿ, ಇಲ್ಲಿ ನೋಡ್ತಿದ್ದಾರಲ್ಲ ಈ ಖತರ್ನಾಕ್ ಮಹಿಳೆ ಇದ್ದಾಳಲ್ಲ, ಈಕೆ ಫೋಟೋವನ್ನು ಸರಿಯಾಗಿ ನೋಡ್ಕೊಳ್ಳಿ. ಈಕೆಯನ್ನು ನೋಡಿ ಆರಂಭದಲ್ಲಿ ಎಲ್ಲರೂ ಕೂಡ ಅಯ್ಯೋ ಏನು ಪಾಪಪ್ಪ, ಏನಾಯ್ತಪ್ಪ ಇವಳಿಗೆ, ಯಾಕೆ ಹಿಂಗೆ ಆಗ್ಬಿಡ್ತಪ್ಪ ಅನ್ನುವಂತಹ ಒಂದು ಬೇಸರದಲ್ಲಿ ಎಲ್ಲರೂ ಕೂಡ ನೋಡಿದರು. ಎಲ್ಲರೂ ಕೂಡ ಪಾಪ ಅಂತ ಹೇಳಿ ಕನಿಕರವನ್ನು ತೋರಿಸಿದ್ರು. ಆದರೆ ಕೊನೆಗೆ ಈಕೆಯ ಖತರ್ನಾಕ್ ಐಡಿಯಾವನ್ನು ನೋಡಿ ತೂ ಕ್ಯಾ ಅಂತ ಹೇಳಿಬಿಟ್ಟು ಉಗಿಯುವಂಗಾಯಿತು. ಅಂದರೆ ಈ ಖತರ್ನಾಕ್ ಆಂಟಿ ಅಂಥದ್ದೊಂದು ಐಡಿಯಾವನ್ನು ಮಾಡಿಬಿಟ್ಟಿದ್ಲು. ಹೌದು, ಇಲ್ಲಿ ಮೊನ್ನೆ ಈಕೆ ಎಲ್ಲೋ ಹೆಣವಾಗಿ ಹೋಗಿದ್ದಾಳೆ, ಈಕೆ ಜೀವವನ್ನು ಬಿಟ್ಟಿದ್ದಾಳೆ, ಅಥವಾ ಈಕೆಯನ್ನು ಯಾರು ತೆಗೆದಿದ್ದಾರೆ ಅನ್ನೋ ರೀತಿಯಲ್ಲಿ ಒಂದಷ್ಟು ವಿಚಾರಗಳು ಚರ್ಚೆ ಆಗಿತ್ತು. ಕಾರಣ ಏನು ಅಂತ ಹೇಳಿದ್ರೆ, ಈ ಬೇಲೂರಿನ ಸಮೀಪ ಈಕೆಯ ಬಟ್ಟೆ, ಒಳ ಉಡುಪು ಎಲ್ಲದೂ ಕೂಡ ಸಿಕ್ಕಿತ್ತು. ಇದನ್ನು ಗಮನಿಸಿದಂಥವರು ಎಲ್ಲೋ ಒಂದು ಕಡೆ ಇಲ್ಲ, ಈಕೆ ಕತೆ ಮುಗ್ದಿದೆ ಅಂತಲೇ ಅಂದ್ಕೊಂಡಿದ್ರು. ಬಟ್ ಆದರೆ ಇಲ್ಲಿ ನಿಜವಾಗ್ಲೂ ಕೂಡ ಆಗಿದ್ದೇ ಬೇರೆ. ಹೌದು, ಬೇಲೂರಿನ ಪ್ರಿಯಾಂಕಾ ಮಿಸ್ಸಿಂಗ್ ಕಹಾನಿ ರೋಚಕ ತಿರುವನ್ನೇ ಪಡೆದುಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ. ಸುಮಾರು 30 ಲಕ್ಷಕ್ಕೂ ಅಧಿಕ ಚಿನ್ನಾಭರಣವನ್ನು ಧರಿಸಿ ಮದುವೆಗೆ ಬಂದಿದ್ದಂಥ ಮಹಿಳೆ ನಾಪತ್ತೆ ಆಗಿದ್ದಾಳೆ ಎನ್ನುವಂತಹ ಪ್ರಕರಣ ಮೊದಲಿಗೆ ಪೊಲೀಸ್ ಸ್ಟೇಷನಲ್ಲಿ ದಾಖಲಾಗುತ್ತೆ. ಇದರ ಬೆನ್ನು ಬಿದ್ದಂಥ ಪೊಲೀಸರಿಗೆ ಹಂತವಾಗಿ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ ಸಿಗ್ತಾನೆ ಹೋಗುತ್ತೆ. ಗುರುವಾರ ರಾತ್ರಿ ನಾಪತ್ತೆ ಆಗಿದ್ದಂಥ ಮಹಿಳೆ ಕುಣಿಗಾಲ್ನಲ್ಲಿ ಪತ್ತೆ ಆಗ್ತಾರೆ ಅನ್ನುವಂಥದ್ದು ವೆರಿ ಇಂಟ್ರೆಸ್ಟಿಂಗ್. ಯಾಕೆಂತ ಹೇಳಿದ್ರೆ, ಎಲ್ಲಿನ ಈ ಬೇಲೂರು, ಎಲ್ಲಿನ ಹಾಸನ, ಎಲ್ಲಿನ ಕುಣಿಗಾಲ್ ಅಲ್ವಾ, ಅಲ್ಲಿ ಪತ್ತೆ ಆಗ್ತಾರೆ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್. ಯಾಕೆಂತ ಹೇಳಿದ್ರೆ, ಯಾವಾಗ ಪೊಲೀಸರು ಈ ಡೇವಿಡ್ನ ಮನೆಯ ಬಾಗಿಲನ್ನು ತರ್ತಾರೋ ಆಗ ಅವರಿಗೂ ಕೂಡ ಶಾಕ್ ಆಗಿತ್ತು. ಅಲ್ಲಿ ಈ ಮಹಿಳೆ ಜೀವಂತವಾಗಿದ್ಲು. ಇಲ್ಲಿ 2 ದಿನಗಳ ಕಾಲ ಈಕೆಯನ್ನು ಹುಡುಕಿದ್ದು. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಕೆರೆಯಲ್ಲಿ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಅವರು ಕೂಡ ಬಂದು ಹುಡುಕಿದಾಯಿತು. ಎಲ್ಲರೂ ಕೂಡ ಎಲ್ಲಿ ಹುಡುಕಿದ್ರು ಕೂಡ ಅಕ್ಕನ ದೇಹ ಸಿಕ್ಕಲಿಲ್ಲ. ಕೊನೆಗೆ ಸಿಕ್ಕಿದ್ದು ಅಕ್ಕನ ದೇಹ ಎಲ್ಲಿ? ಕುಣಿಗಲ್ನ ಅಂಕಲ್ ಜೊತೆಗೆ. ಹೌದು, ಇದು ಮನೆಯವ್ರಿಗೆ ಒಂದು ರೀತಿಯಲ್ಲಿ ನೆಟ್ಟಿಸಿರುವಂಥ ಸುದ್ದಿ ಏನಲ್ಲ. ಯಾಕಂತ ಹೇಳಿದ್ರೆ, ಆಕೆ ಅಂಥ ಒಳ್ಳೆ ಕೆಲಸ ಏನು ಮಾಡಿ ಹೋಗಿದ್ದಲ್ಲ. ಈಕೆ ಮಾಡಿರುವಂಥದ್ದು, ಕಟ್ಕೊಂಡಿರುವಂಥ ಗಂಡ, 11 ವರ್ಷದ ಹಿಂದೆ ಮದುವೆ ಆಗಿರುವಂತಹ ಗಂಡ, ಮಕ್ಕಳು ಎಲ್ಲರೂ ಕೂಡ ಇದ್ರೂ ಕೂಡ ಆತ ಗಂಡನ ಫ್ರೆಂಡ್ ಜೊತೆಗೇ ಓಡಿ ಹೋಗಿದ್ದಾಳೆ. ಅದು ಕೂಡ ಉತ್ತರ ಪ್ರದೇಶದ ಮೂಲದ ಡೇವಿಡ್ ಅನ್ನುವಂಥ ವ್ಯಕ್ತಿ ಜೊತೆಗೆ ಈಕೆ ಓಡಿ ಹೋಗಿದ್ಲು ಅನ್ನೋದು ನಂತರ ಗೊತ್ತಾಗುತ್ತೆ. ಈಗ ಪ್ರಕರಣದ ಹಿನ್ನೆಲೆಗೆ ಬರೋದಾದರೆ, ಇಲ್ಲಿ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿದ್ದಾವೆ. ಏನು? ಈ ಪ್ರಿಯಾಂಕಾ ಮತ್ತು ಪ್ರಿಯಾಂಕಾ ಪತಿ 11 ವರ್ಷಗಳ ಹಿಂದೆ ಮದುವೆ ಆಗಿರ್ತಾರೆ. ಇವರಿಗೊಂದು ಮಗನೂ ಕೂಡ ಇರುತ್ತೆ. ಈ ಪ್ರಿಯಾಂಕಾ ಮೊನ್ನೆ ಮದುವೆಗೆ ಅಂತ ಹೇಳ್ಬಿಟ್ಟು ಎಲ್ಲ ಚಿನ್ನಾಭರಣಗಳನ್ನೆಲ್ಲ ತರಿಸ್ಕೊಂಡು ಆಕೆ ಅಲ್ಲಿಂದ ಹೊರಟು ಹೋಗಿರ್ತಾಳೆ.
ಹೋದಂಥವಳು ಚಿಕ್ಕಮಂಗ್ಳೂರಿಗೆ, ಬೇಲೂರಲ್ಲಿ ಅವ್ರದ್ದು ತಾಯಿ ಮನೆ, ಅಲ್ಲಿ ಬಂದು ಅಲ್ಲಿಂದ ಚಿಕ್ಕಮಂಗ್ಳೂರು ಒಂದು ಮದುವೆಗೆ ಹೋಗಿ ಮದುವೆಯಿಂದ ವಾಪಸ್ ಬಂದಂಥವಳು ವಾಪಸ್ ತಾಯಿ ಮನೆಗೆ ಬರ್ತಾಳೆ. ನಂತರ ಅಲ್ಲಿಂದ ಮನೆಗೆ ಹೋಗ್ತೀನಿ ಅಂತೇಳಿ ಹೊರಟು ಹೋದವಳು ಮನೆಗೆ ಹೋಗೋದಿಲ್ಲ. ಇನ್ನೇನು ಮನೆಗೆ ಹೋಗ್ತಾಳಲ್ಲ ಅಂತ ಹೇಳ್ಬಿಟ್ಟು ಇವರು ಕೂಡ ಸುಮ್ಮನೆ ಆಗ್ತಾರೆ. ಬಟ್ಟು ಮನೆಗೆ ಹೋಗೋದಿಲ್ಲ. ಎಷ್ಟೇ ಹೊತ್ತಾದರೂ ಕೂಡ ಮನೆಗೆ ಬರೋದಿಲ್ಲ. ಅವು ಗಾಬರಿ ಆಗುತ್ತೆ. ನಂತರ ಯಾವುದಕ್ಕೂ ಇರಲಿ ಅಂತ ಹೇಳ್ಬಿಟ್ಟು ಗುರುವಾರ ತುಂಬ ಕಾಲ್ಗಳನ್ನು, ತುಂಬ ಹುಡುಕಾಟಗಳನ್ನು ಮಾಡಿದ ಬಳಿಕ ಯಾವುದಕ್ಕೂ ಇರಲಿ ಅಂತ ಹೇಳ್ಬಿಟ್ಟು ಗುರುವಾರ ಒಂದು ಕಂಪ್ಲೇಂಟನ್ನು ಕೂಡ ಕೊಟ್ಟು ಬಿಡ್ತಾರೆ. ಗುರುವಾರ ರಾತ್ರಿನೇ ಅವರ ಪತಿ, ಯಾರ್ದು ಪ್ರಿಯಾಂಕಾ ಅವರ ಪತಿ. ಇದಾದ ಬಳಿಕ ಮತ್ತೊಂದು ಟ್ವಿಸ್ಟ್ ಏನಂತ ಹೇಳಿದ್ರೆ, ಇಲ್ಲಿ ಈ ಈ ಆಧಾರ್ ಕಾರ್ಡ್ ಒಂದು ಸಿಕ್ಬಿಡುತ್ತೆ. ಎಲ್ಲಿ ಅಂತ ಹೇಳಿದ್ರೆ, ಪಾದಯಾತ್ರೆ ಹೋಗುವಂಥವ್ರಿಗೆ, ಧರ್ಮಸ್ಥಳ ಪಾದಯಾತ್ರೆ ಹೋಗುವಂಥವ್ರಿಗೆ ಆಧಾರ್ ಕಾರ್ಡ್ ಸಿಗುತ್ತೆ. ಆ ಆಧಾರ್ ಕಾರ್ಡನ್ನು ನೋಡಿ ಫೋನ್ ಮಾಡ್ತಾರೆ ಅದರಲ್ಲಿರೋ ನಂಬರ್ಗೆ. ಅದು ನೇರವಾಗಿ ಈ ಪ್ರಿಯಾಂಕಾ ಪತಿ ಕನೆಕ್ಟ್ ಆಗ್ತದೆ. ಹೇಳ್ತಾರೆ ಹಿಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಅವ್ರು ಬಂದು ಹುಡುಕುವಾಗ ಇದೇ ಕೆರೆ, ಈ ಕೆರೆ ಸಮೀಪದಲ್ಲಿ ಬಟ್ಟೆ ಬರೆ ಎಲ್ಲದೂ ಕೂಡ ಕಾಣಿಸ್ತದೆ. ನೋಡಿ ಇವರಿಗೆ ಆತಂಕ ಆಗ್ತದೆ. ಅವಾಗೇನು ಅಂದ್ಕೊಳ್ತಾರೆ, ಇಲ್ಲ ಬಂಗಾರಕ್ಕೋಸ್ಕರನೇ ಈಕೆಯನ್ನು ಯಾರೋ ಕಿಡ್ನಾಪ್ ಮಾಡಿದ್ದಾರೆ, ಈಕೆಯನ್ನು ಇಲ್ಲೇ ಹೊಡೆದಾಕಿ ಹೋಗಿದ್ದಾರೆ, ಕೆರೆಗೆ ಹೊಡೆದಾಕಿ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ತಾರೆ. ಹಾಗಾಗಿ ಇಲ್ಲಿ ಇರ್ಬೋದೇನೋ ಅಂತೇಳಿ ಅಂದ್ಕೊಂಡು ಪೊಲೀಸರು ಅವರು ಇವರು ಎಲ್ಲರೂ ಕೂಡ ಹುಡುಕ್ತಾ ಹೋಗ್ತಾರೆ. ಹುಡುಕಿ 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 ಎಲ್ಲೇ ಹುಡುಕಿದ್ರು ಕೂಡ ಏನೂ ಸಿಗೋದಿಲ್ಲ. ಈ ರುದ್ರೇಶ್, ಪ್ರಿಯಾಂಕಾ ಅವರ ಪತಿ ರುದ್ರೇಶ್ ಅವರು ಮತ್ತೆ ಪೊಲೀಸವ್ರಿಗೂ ಕೂಡ ಒತ್ತಡವನ್ನು ಹಾಕ್ತಾ ಇರ್ತಾರೆ. ಬಂಗಾರದ್ದೇ ಅವರು ಮಾತನಾಡ್ತಿದ್ರು. ಸುಮಾರು 30-40 ಲಕ್ಷದ ವ್ಯಾಲ್ಯೂದು ಬಂಗಾರ ಇತ್ತು ಸರ್, ಹಾಗಾಗಿ ಏನೋ ಮಾಡಿರ್ತಾರೆ ಸರ್ ಅಂತಲೇ ಹೇಳ್ತಾಯಿದ್ರು. ಆದರೆ ಪೊಲೀಸರಿಗೆ ಒಂದು ಸಣ್ಣ ಅನುಮಾನ ಬರ್ತದೆ. ತಕ್ಷಣಕ್ಕೆ ಕಾಲ್ ರೆಕಾರ್ಡನ್ನು ತೆಗಿಯೋಕ್ಕೆ ಶುರು ಮಾಡ್ತಾರೆ. ತೆಗಿತಾ 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 ಒಂದಷ್ಟು ಕಾಲ್ ರೆಕಾರ್ಡ್ಗಳನ್ನು ತೆಗಿತಾ ನೋಡ್ತಾ ಹೋಗ್ತಾರೆ. ಆಗ ಒಂದು ಡೌಟ್ ಕೂಡ ಬರುತ್ತೆ ಇವರಿಗೆ. ಎಲ್ಲೋ ಒಂದು ಕಡೆ ಇವ್ರಿಗೊಂದು ಸಣ್ಣ ಡೌಟ್ ಬರುತ್ತೆ. ನಂತರ ಪೊಲೀಸರು ಅಲ್ಲಿ ಇಲ್ಲಿ ಹುಡುಕಾಟವನ್ನು ನಡೆಸಿ ನೇರವಾಗಿ ನಂತರ ಬಂದಿದೆ ಕುಣಿಗಲ್ಗೆ. ಬಂದಂತಹ ಪೊಲೀಸರು ಬಂದು ಈ ಡೇವಿಡ್ ಅನ್ನುವಂಥ ವ್ಯಕ್ತಿಯ ಮನೆಯ ಬಾಗಿಲನ್ನು ಬಡಿತಾರೆ. ಆಗ ಮನೆಯ ಬಾಗಿಲನ್ನು ತೆಗೆದು ನೋಡಿದ್ರೆ ಇಲ್ಲಿ ಈಕೆ ಡೇವಿಡ್ ಜೊತೆಗೆ ಆರಾಮಾಗಿ ಆಕೆ ಚಕ್ಕಂದವನ್ನು ಆಡ್ತಾ ಕೂತ್ಬಿಟ್ಟಿದ್ಲು. ಅಂದರೆ ಆಕೆ ಅವಳಷ್ಟಕ್ಕೆ ಅವಳು ಅಲ್ಲಿ ಕೂತ್ಬಿಟ್ಟಿದ್ಲು. ಬಾಗಿಲು ತೆರೆದು ನೋಡಿದ್ರೆ ಪೊಲೀಸರಿಗೆ ಆಶ್ಚರ್ಯ. ಏನು, ಇಲ್ಲಿ ಆರಾಮಾಗಿ ಈಕೆ ಡೇವಿಡ್ ಜೊತೆಗೆ ಕಾಲ ಹಿಡಿತಾ ಕೂತಿದ್ದಾಳೆ. ಅಲ್ಲಿ ಪೊಲೀಸರು, ಗಂಡ, ಫ್ಯಾಮಿಲಿಯವರು ಎಲ್ಲರೂ ಕೂಡ ಗಾಬರಿಯಾಗಿದ್ದಾರೆ. ಎಲ್ಲಿ ಸತ್ತೋಗಿದ್ದಾಳಪ್ಪ ಅಂತ ಹೇಳ್ಬಿಟ್ಟು ಹುಡುಕ್ತಾ ಇದ್ದಾರೆ. ಇವಳಿಲ್ಲಿ ಆರಾಮಾಗಿದ್ದಾಳೆ. ಇವರ ಪ್ಲಾನ್ ಏನಾಗಿತ್ತು ಅಂತ ಹೇಳಿದ್ರೆ, ಇವರು ಇನ್ನೊಂದು 4 ದಿನ ಹೆಂಗೂ ಪೊಲೀಸರು ಹುಡುಕ್ತಾರೆ, ಅದರೊಳಗಡೆ ನಾವು ಎಸ್ಕೇಪ್ ಆಗೋಣ ಅನ್ನೋಂಥ ಪ್ಲಾನನ್ನು ಹಾಕ್ಕೊಂಡಿದ್ರು. ತಕ್ಷಣಕ್ಕೆ ಎಸ್ಕೇಪ್ ಆಗುವಂತಹ ಕೆಲಸಕ್ಕೆ ಇವರು ಕೈ ಹಾಕಲಿಲ್ಲ. ಇವರು ಆರಾಮಾಗಿ ಎಷ್ಟು ಎಂಜಾಯ್ ಮಾಡೋಕ್ಕಾಗುತ್ತೋ ಅಷ್ಟು ಎಂಜಾಯ್ ಮಾಡೋಣ ಅಂತ ಹೇಳ್ಬಿಟ್ಟು ಆರಾಮಾಗಿದ್ದರು. ಆದರೆ ಇಲ್ಲೇ ಇರೋದು ನೋಡಿ ಟ್ವಿಸ್ಟು. ಈ ಡೇವಿಡ್ ಯಾರು ಏನು ಅನ್ನೋದೇ ಟ್ವಿಸ್ಟು. ಯಾಕೆಂತ ಹೇಳಿದ್ರೆ ಈತ ಇಲ್ಲಿಯವನು ಅಲ್ವೇ ಅಲ್ಲ, ಉತ್ತರ ಪ್ರದೇಶ ಮೂಲದವನು. ಹೀಗಾಗಿ ಈತನಿಗೂ ಈಕೆಗೂ ಹೆಂಗೆ ಪರಿಚಯ ಆಯಿತು ಅಂತೇಳಿ ಕೇಳಿದ್ರೆ, ಇವರೆಲ್ಲರೂ ಕೂಡ ಒಂದೇ ಫ್ಯಾಕ್ಟ್ರಿಯಲ್ಲಿ ಕೆಲಸವನ್ನು ಮಾಡ್ತಾಯಿದ್ರು. ಹೌದು, ಇಲ್ಲಿ ಡೇವಿಡ್ ಆಗಿರ್ಬೋದು ಗುಟ್ಟಿಗೆರೆಯಲ್ಲೇ, ಡೇವಿಡ್ ಆಗಿರ್ಬೋದು, ರುದ್ರೇಶ್ ಆಗಿರ್ಬೋದು, ಪ್ರಿಯಾಂಕಾ ಆಗಿರ್ಬೋದು, ಇವರೆಲ್ಲರೂ ಕೂಡ ಒಟ್ಟಿಗೆ ಕೆಲಸವನ್ನು ಮಾಡ್ತಾಯಿದ್ರು. ಪ್ರಿಯಾಂಕಾ ಮತ್ತು ರುದ್ರೇಶು ಇಬ್ಬರಿಗೂ ಕೂಡ ಇವನೇ ಮ್ಯಾನೇಜರ್. ಯಾರು, ಡೇವಿಡೇ ಮ್ಯಾನೇಜರ್. ಡೇವಿಡ್ನ ಅಂಡರ್ನಲ್ಲಿ ಇವರಿಬ್ಬರು ಕೂಡ ಕೆಲಸವನ್ನು ಮಾಡ್ಕೊಂಡಿದ್ರು. ಇದು ಯಾವಾಗ ಈ ಪ್ರಿಯಾಂಕಾ ಡೇವಿಡ್ಗೆ ಮನಸೋಲ್ತಾಳೋ, ಡೇವಿಡ್ ನಿಧಾನವಾಗಿ ಇವರಿಬ್ಬರ ಸ್ನೇಹ, ಡೇವಿಡ್ ಮತ್ತು ಈ ಪ್ರಿಯಾಂಕಾ ಸ್ನೇಹ ಗಟ್ಟಿಯಾಗ್ತಾ ಹೋಗ್ತದೆ. ನಂತರ ಸ್ನೇಹ ಹೋಗಿ ಸ್ವಲ್ಪ ಪ್ರೀತಿಗೂ ಕೂಡ ತಿರುಗ್ತದೆ. ಈ ಆಂಟಿ ಪ್ರೀತಿಸಿದ ಡೇವಿಡ್ ನಂತರ ನಿಧಾನಕ್ಕೆ ಆಕೆಯ ಜೊತೆಗೆ ಸಲುಗೆಯ ಸಂಬಂಧವನ್ನು ಕೂಡ ಬೆಳೆಸಿ ಬಿಡ್ತಾನೆ. ನಂತರ ಇಬ್ಬರು ಕೂಡ ಮದುವೆ ಆಗುವಂಥ ಆಲೋಚನೆಗೂ ಕೂಡ ಬಂದೇ ಬಿಡ್ತಾರೆ. ಕೊನೆಗೆ ಇವರಿಬ್ಬರು ಕೂಡ ಈ ಹಂತದ ಪ್ಲಾನಿಂಗನ್ನು ಮಾಡಿಬಿಡ್ತಾರೆ. ಅಂದರೆ ಇವ್ರದ್ದು ಪ್ಲಾನಿಂಗ್ ಏನಿತ್ತು ಅಂತ ಹೇಳಿದ್ರೆ, ನೀಟಾಗಿ ಈ ಒಂದು ಮದುವೆ ಬರಬೇಕು, ಆ ಮದುವೆ ದಿನ ಬಂಗಾರವನ್ನು ಎತ್ಕೊಂಬರಬೇಕು, ಅಲ್ಲಿಂದ ಸೀದಾ ಉತ್ತರ ಪ್ರದೇಶಕ್ಕೆ ಹೋಗಬೇಕು, ಅಲ್ಲಿ ಆರಾಮಲ್ಲಿ ಜೀವನವನ್ನು ನಡೆಸೋಣ ಅನ್ನುವಂಥದ್ದು ಇವರ ಪ್ಲಾನ್ ಆಗಿತ್ತು. ಆದರೆ ಅದರ ಒಳಗಡೆ ಲಾಕ್ ಆಗ್ತೀವಿ ಅಂತೇಳ್ಬಿಟ್ಟು ಇವರಿಗೆ ಗೊತ್ತೇ ಇರಲಿಲ್ಲ. ಅಲ್ಲಿಗೆ ಇದೊಂದು ವಿಚಿತ್ರವಾದಂಥ ಪ್ರಕರಣ. 29 ವರ್ಷದ ಪ್ರಿಯಾಂಕಾ ಈ ಇಂಥದ್ದೊಂದು ಐಡಿಯಾವನ್ನು ಮಾಡಿ ಡೇವಿಡ್ ಜೊತೆಗೆ ಹೋಗ್ತಾಳೆ ಅಂತ ಹೇಳಿದ್ರೆ, ನೀವು ಯೋಚನೆ ಮಾಡಿ ಈಕೆಯ ಆಲೋಚನೆಗಳು ಹೇಗಿರ್ಬೋದು ಅಂತೇಳಿ. ಇಲ್ಲಿ ಈ ಒಂದು ಇಡೀ ಸ್ಟೋರಿಯನ್ನು ನೋಡಿದಾಗ ಮಾರಲ್ ಆಫ್ ದಿ ಸ್ಟೋರಿ ಏನೂ ಇಲ್ಲ. ಇಲ್ಲಿರೋದಿಷ್ಟೇ, ಈಕೆಗೆ ಒಬ್ಬ ಪರಪುರುಷನ ಜೊತೆಗೆ
ಆಕರ್ಷಣೆ ಆಗ್ತದೆ, ಸಂಬಂಧ ಬೆಳೀತದೆ, ಆಕೆ ಓಡೋಗ್ತಾಳೆ. ಬಟ್ ಅದರ ನಡುವೆ ಆದಂತಹ ಕೆಲವೊಂದಷ್ಟು ಲೋಪದೋಷಗಳು ಅಂದರೆ ಪೊಲೀಸರಿಗೆ ತನಿಖೆ ಮಾಡುವಂಥದ್ದು, ಪೊಲೀಸರೆಲ್ಲ ಹೋಗಿ ಹುಡುಕಿದ್ದು, ಆಮೇಲೆ ಪೊಲೀಸರ ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡಿದ್ದು, ಕೆರೆಗೆ ಹಾರಿದ್ದಾರೆ ಅಂತೇಳಿ ಅಲ್ಲಿ ಹುಡುಕಿದ್ದು, ಅದೆಲ್ಲ ಖರ್ಚು ಒಂದು ಕಡೆ. ಮತ್ತೊಂದು ಕಡೆ ಇಂಥದ್ದು ಇನ್ನೊಂದು ಪ್ರಕರಣ ಜೆನ್ಯೂನ್ ಆದಂಥ ಕೇಸ್ ನಡೆದ್ರೂ ಕೂಡ ಅದರ ಬಗ್ಗೆ ಸೀರಿಯಸ್ನೆಸ್ ಬರೋದಿಲ್ಲ. ಈ ರೀತಿಯೂ ಕೂಡ ಆಗ್ತದೆ. ಹಾಗಾಗಿ ಇಂಥ ಪ್ರಕರಣಗಳಲ್ಲಿ ಸರಿಯಾದಂಥ ಶಿಕ್ಷೆಗಳು ಎಲ್ರಿಗೂ ಕೂಡ ಆಗಬೇಕು. ಇನ್ನು ಇಂಥ ಪ್ರಕರಣಗಳಲ್ಲಿ ಕೆಲವು ಸಲ ಸಂತ್ರಸ್ತರೇ ಒಂದು ರೀತಿಯಲ್ಲಿ ದೋಷವನ್ನು ಅಥವಾ ದೋಷಾರೋಪಗಳನ್ನು ಹೊರುವಂಥ ಪರಿಸ್ಥಿತಿ ಬರ್ತದೆ. ಆ ರೀತಿ ಆಗದೇ ಇರಲಿ ಅನ್ನೋದು ಈಗ ಇವರು ಎಲ್ಲರೂ ಕೂಡ ಒತ್ತಾಯವನ್ನು ಮಾಡ್ತಾ, ಈ ನೌಟಂಕಿ ಆಂಟಿ ಇನ್ನಾದರೂ ಬುದ್ಧಿ ಕಲಿತಾಳೆ, ಕಾದು ನೋಡಬೇಕು. ಒಟ್ಟಾರೆ ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಈ ಇಡೀ ಪ್ರಕರಣವನ್ನು ನೋಡಿದಾಗ, ಈ ಮಹಿಳೆಯ ಖತರ್ನಾಕ್ ಐಡಿಯಾವನ್ನು ಕೇಳಿದಾಗ ನಿಮಗೆ ಅನಿಸ್ತು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.